ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸೋಮವಾರ. ಮೇಲೆ ವರ್ಕ್ ನಡೀತಾ ಇದೆ. ನಿಮಗೆ ಸೌಂಡ್ ಕೇಳಿಸ್ಬೋದು. ಅಂದರೆ ಅರ್ಧ ಕೆಲಸ ಮಾಡಿದಾರಲ್ಲ, ಇನ್ನರ್ಧ ಇವತ್ತು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಮಾಡಿದ್ಮೇಲೆ ಮಾಡಿದ್ದಾರೆ ಅಂತ. ಆದರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಅಷ್ಟೇ. ಹಾಗೆ ಇವಾಗ ಜಸ್ಟ್ ಟೀ ಮಾಡಿ ಕೊಟ್ಬಿಟ್ಟು, ಹಾಗೆ ಇವಾಗ ಏನಾಗಿದೆ, ಅವ್ರಿಗೆ ಟೀ ಮಾಡಿರ್ತೀನಲ್ಲ ಬೆಳಿಗ್ಗೆ, ಮತ್ತು ಬೆಳಿಗ್ಗೆ ಒಂದು 10:30, ಇವಾಗ ಟೈಮ್ ಬಂದು 11 ಗಂಟೆ. 10:30ಗೆ ಒಂದು ಸರಿ ಟೀ ಕೊಡ್ತೀನಿ, ಮತ್ತು ಸಂಜೆ ಅಂದರೆ ಸಾಯಂಕಾಲ ಒಂದು 4 ಗಂಟೆ ಆ ಥರ, 4:15 ಆ ಥರ ಟೈಮಲ್ಲಿ ಒಂದು ಸರಿ ಟೀ ಕೊಡ್ತೀನಿ. ಅವಾಗ ಏನಾಗ್ಬಿಟ್ಟಿದೆ ಈಗ ಅಂದರೆ, ಹೇಗಿದ್ರು ಮಾಡಿರ್ತೀನಲ್ಲ, ನಾನೊಂದು ಅರ್ಧ ಲೋಟ ಹಾಕ್ಕೊಂಡು ಕುಡಿತಾ ಇರ್ತೀನಿ. ಆ ಥರ ಆಗಿಬಿಟ್ಟಿದೆ ಒಂದು 4-5 ದಿನದಿಂದ. ಶನಿವಾರ ಭಾನುವಾರ ಅಷ್ಟೇ ನಾನು ಟೀ ಎಲ್ಲ ಕುಡಿದ್ರೆ, ಆದರೆ ಮೋಹನ್ ಮಾಮ ಇರ್ತಾರಲ್ಲ, ಅವರಿಗೋಸ್ಕರ ಅಂತೇಳಿ ಮಾಡಿದಾಗ ಒಂದು ಅರ್ಧ ಲೋಟ ಕುಡಿಯೋದು. ಇವ್ರು ಬಂದಾಗಿಂದ ಈ ಥರ ಆಗಿದೆ. ಹೇಗಿದ್ರು ಬಿಸಿ ಇರುತ್ತೆ, ಮಾಡಿರ್ತೀನಿ, ಆವಾಗ ಒಂದು ಅರ್ಧ ಲೋಟ ಹಾಕ್ಕೊಂಡು ಕುಡಿತೀನಿ ಅಷ್ಟೆ. ಹಾಗೆ ಇವಾಗ ಉಪ್ಪು ಸಾಂಬಾರು ಬಂದಲ್ಲ, ಉಪ್ಸಾರು ಮಾಡಿದ್ದೀನಿ. ಸ್ವಲ್ಪ ಇದಿತ್ತು ಹೀರೆಕಾಯಿ, ಅದರದ್ದು ಬೆಳಿಗ್ಗೆ ಪಲ್ಯ ಮಾಡಿದೆ, ಚಪಾತಿ ಮತ್ತು ಪಲ್ಯ ಮಾಡಿದೆ. ಇನ್ನೊಂದು ಸ್ವಲ್ಪ ಪಲ್ಯ ಉಳ್ಕೊಂಡಿದೆ. ಹಾಗೆ ಅರ್ಧ ಹೀರೆಕಾಯಿನ ಸ್ವಲ್ಪ ಉಪ್ಪು ಸಾಂಬಾರು ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಚಪಾತಿ ಇದೆ, ಸಾಕಾಗುತ್ತೆ. ಇನ್ನು ಸಂಜೆಗೆ ಉಪ್ಪು ಸಾಂಬಾರು ಅಂತೇಳಿ ಇವಾಗಲೇ ಮಾಡಿಟ್ಬಿಟ್ಟೆ ಸಾಂಬಾರು. ಇವಾಗ ನಾನು ಏನಂದರೆ, ಇವತ್ತು ಇನ್ನೊಂದು ವಿಷಯ ಹೇಳಬೇಕು. ಏನಂದರೆ, ಇವತ್ತು ಅಂದರೆ ಚುರ್ಕಿ ಅಂದರೆ ಏನಂತ ಹೇಳ್ತೀವಿ, ಮೋಲ್ಡು, ಇವತ್ತು ಲಾಸ್ಟ್ ಆಗುತ್ತಂತೆ. ಶನಿವಾರ ಹೇಳಿದ್ರು ಶನಿವಾರನೇ ಲಾಸ್ಟ್ ಆಗುತ್ತೆ ಅಂತ. ಅದಕ್ಕೆ ಸರ್ ಇವತ್ತು ಲಾಸ್ಟು ಏನಾದರೂ ಕೊಡಿಸಿ ಅಂತ ಹೇಳಿದರು. ಅದಕ್ಕೆ ಊಟ ಬೇಕಾ, ಏನು ಬೇಕು ಅಂದರೆ, ಊಟ ಬೇಡ ಸರ್, ಎಣ್ಣೆ ಕೊಡಿಸಿ ಅಂತ ಹೇಳಿದ್ರು. ಅದಕ್ಕೆ ಎಣ್ಣೆ ತಂದು ಕೊಟ್ಟಿದ್ರು, ಅಂದರೆ ಮನೆಗೆ ತೊಗೊಂಡೋದ್ರು. ಅದಕ್ಕೆ ಇವಾಗ ಇವತ್ತು ಎಣ್ಣೆ ಬೇಡ ಅಂತೆ ಸರ್, ಇವತ್ತು ಲಾಸ್ಟ್ ಡೇ, ಇವತ್ತು ಏನಾದರೂ ಕೊಡಿಸಿ ಸರ್ ಅಂತ. ನನಗೆ ಸಿಟ್ಟು ಬಂತು. ಮೊನ್ನೆ ಶನಿವಾರ ಕೊಡಿಸಿದ್ದೀವಿ, ಮತ್ತೆ ಇವತ್ತು ಕೇಳ್ತಾ ಇದ್ದಾರಲ್ಲ ಅಂತೇಳಿ. ಏನಂದರೆ, ಮೊನ್ನೆ ಲಾಸ್ಟು ಕಂಪ್ಲೀಟ್ ಆಗೋಗುತ್ತೆ ಅಂತೇಳಿ ಕೇಳಿದ್ರು, ಅದು ಕಂಪ್ಲೀಟ್ ಆಗಲಿಲ್ಲ. ಅದು ಇವತ್ತು ಕಂಪ್ಲೀಟ್ ಆಗುತ್ತಲ್ಲ, ಅದಕ್ಕೆ ಇವತ್ತೇನಾದ್ರು ಕೊಡಿಸಿ, ಅಂದರೆ ಊಟ ಏನಾದರೂ ಮಾಡಿ, ನಾನ್ ವೆಜ್ ಮಾಡಿ ಅಂತ ಹೇಳಿದ್ರು. ಇವತ್ತು ಬಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾನ್ ವೆಜ್ ಎಲ್ಲ ಏನು ಮಾಡೋದಿಲ್ಲ. ಇನ್ನೊಂದು ಇವತ್ತು ಸೋಮವಾರ ಆಗಿರೋದ್ರಿಂದ ನಾನ್ ವೆಜ್ ಮಾಡಲ್ಲ. ಅದಕ್ಕೆ ನಾನು ನಾನ್ ವೆಜ್ ಎಲ್ಲ ಮಾಡಲ್ಲ. ಎಲ್ಲಾದರೂ ಹೋಟೆಲಲ್ಲಿ ಬಿರಿಯಾನಿ ಆ ಥರದ್ದು ಏನಾದರೂ ತಂದುಕೊಡಿ ಅಂತ ಹೇಳಿದ್ದೀನಿ. ಫಸ್ಟು ನನಗೆ ಸಿಟ್ಟು ಬಂತು, ಮೊನ್ನೆನೂ ಕೊಡಿಸಿದ್ದೀವಿ ಮತ್ತು ಇವತ್ತು ಕೇಳ್ತಾ ಇದ್ದಾರಲ್ಲ ಅಂತ. ಅಂದರೆ ನಮಗೂ ಇದಕ್ಕೂ ಏನೂ ಇದಿಲ್ಲ, ನಾವು ಕೊಡಿಸೋ ಹಾಗೆ ಇಲ್ಲ ಅವರಿಗೆ, ನಾವು ಟೀ ಕೂಡ ಕೊಡೋ ಹಾಗೆ ಇಲ್ಲ. ಅವ್ರದ್ದು ಕಾಂಟ್ರಾಕ್ಟ್ರದ್ದು ಇವ್ರದ್ದು ಅಷ್ಟೇ. ನಾವೇನೋ ಒಂದು ಮಾನವೀಯತೆಯಿಂದ ಟೀ ಆದರೂ ಕೊಡೋಣ ಅಂತೇಳಿ ಕೊಡ್ತಾ ಇರೋದು. ಇವರು ನೋಡಿದ್ರೆ ಮೊನ್ನೆನೂ ಎಣ್ಣೆ ತೆಗೆಸ್ಕೊಂಡಿದ್ದಾರೆ, ಇವತ್ತು ಬಂದುಬಿಟ್ಟು ಊಟ ಬೇಕು ಅಂತ ಹೇಳ್ತಿದ್ದಾರೆ. ಸರಿ, 4 ಜನ ಇದಲ್ಲ, ಸರಿ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ ಇವತ್ತು ಲಾಸ್ಟ್ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನನ್ನ ಪ್ರಕಾರ ಇದು ಇವತ್ತು ಲಾಸ್ಟ್ ಆಗಲ್ಲ, ಇನ್ನು ಒಂದು 2-3 ಡೇಸ್ ಅಂತೂ ಇರುತ್ತೆ ಅಂತ. 2-3 ಡೇಸ್ ಅಂತೂ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತೇಳಿ. ಓಕೆ, ಇವಾಗ ಇಷ್ಟು ಆಗಿದೆ. ಇವಾಗ ಕೆಲಸ ಏನು ಮಾಡಲ್ಲ ನಾನು, ಏಕೆಂದರೆ ಅವರು ಕೆಲಸ ಎಲ್ಲ ಮುಗಿಸಿ ಮಂಗಳವಾರದಿಂದ, ಅಂದರೆ ಒಂದು ವಾರದಿಂದ ಏನಾಗಿದೆ ಅಂದರೆ, ಅವರು ಹೋದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಕಸ ಗುಡಿಸಿ ಒರೆಸುವಂಥದ್ದು ಏನಿದೆ ಅದೆಲ್ಲ. ಅದೇನಾಗುತ್ತೆ, ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರು ತುಳ್ಕೊಂಡು ಬರ್ತಾರಲ್ಲ, ಆವಾಗ ಸ್ಟೆಪ್ಪಿಂದ ಬರಬೇಕಾದ್ರೆ ಸ್ಯಾಂಡ್ ಏನಿದೆ ಅದೆಲ್ಲ ಮನೆ ಒಳಗಡೆ ಬರ್ತಾ ಇರುತ್ತೆ. ಅದು ಗುಡಿಸಿ ಏನೂ ಪ್ರಯೋಜನ ಇಲ್ಲ, ಆದರೂ ಲೈಟಾಗಿ ಗುಡಿಸಿರ್ತೀನಿ ಅಷ್ಟೇ. ಮತ್ತೆ ಒಂದ್ಸರಿ ಸಂಜೆ ಒಂದ್ಸರಿ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಒರೆಸ್ಬೇಕು. ಓಕೆ, ಹಾಗೆ ನೆಲ್ಲಿಕಾಯಿ ಇತ್ತು 100, ಅದು ಜ್ಯೂಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಏನಿದ್ರು ಸ್ವಲ್ಪ ಕೂದಲಿಗೆ ಏನಾದರೂ ಇದು ಮಾಡೋಣ ಅಂತ, ಈರುಳ್ಳಿ ರಸ ತೆಗೆದುಬಿಟ್ಟು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಅವತ್ತು ಒಂದು ಜಾಕೆಟ್ ತೊಗೊಂಡ್ನಲ್ಲ, ಅದು ನೋಡಿ ಈ ಥರ ಇದೆ. ನಾನು ತೋರಿಸ್ಲೇ ಇಲ್ಲ ನಿಮಗೆ. ಈ ಥರ ಇರೋದು ಇದು. ಏನಂದರೆ ಚಳಿಗೂ ಕೂಡ ಆಗುತ್ತೆ, ಹಾಗೆ ಮಳೆಗೂ ಕೂಡ ಆಗುತ್ತೆ. ನಾನು ಇಲ್ಲ ಅಂದಿದ್ರೆ 1000 ರೂಪೀಸ್ ಅಂತೂ ಕೊಡ್ತಾ ಇರಲಿಲ್ಲ. ನಾನು ಫಸ್ಟು
ಅವರು ರೇಟ್ ಹೇಳಿದ ತಕ್ಷಣ ಬೇಡ ಅಂತ ನಾನು ಅನ್ಕೊಬಿಟ್ಟೆ. ಬೇಡ, 1,000 ರೂಪಾಯಿ ಜಾಸ್ತಿ ಆಯಿತು ಅಂತೇಳಿ. ಆಮೇಲೆ ಕೌಶಿ ಇಲ್ಲಮ್ಮ ಇದು ಸ್ಪೋರ್ಟ್ಸು ಜಾಕೆಟು ಚೆನ್ನಾಗಿದೆ, ತಗೊಳ್ಳೋಣ ಅಂತ ಹೇಳ್ದ. ಇದು ಬಂದು ಯಾವ ಕಲರ್ ಇದೆ ಅಂದರೆ, ನೀವು ಇದು ಕಲರ್ ಬಂದು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಆ ಥರ ಕಲರ್ ಇಲ್ಲ. ಇದು ಬಂದು ಕಾಫಿ ಕಲರ್ ಅಂತ ಏನು ಹೇಳ್ತೀವಿ ಆ ಕಲರ್ ಇರೋದು. ಓಕೆ, ಇದು ಬಂದು ಚಳಿಗೂ ಆಗುತ್ತೆ ಮತ್ತು ಮಳೆಗೂ ಆಗುತ್ತೆ. ಮಳೆ ನೀರು ಏನಾದರೂ ನೀರು ಬಿದ್ದರೆ ಇದು ತೊಗೊಳುತ್ತೆ ಅಷ್ಟೇ. ಮೇಲೆ ಕ್ಲಾತ್ ಸ್ವಲ್ಪ ತೊಗೊಳುತ್ತೆ. ಮತ್ತು ಎಲೆಕ್ಟ್ರಿಕ್ ಥರ ನೋಡಿ ಎಕ್ಸ್ಬೆಂಡ್ ಆಗುತ್ತೆ. ಓಕೆ, ಹಾಗೆ ಒಳಗಡೆ ಈ ಥರದ್ದು ಒಂದು ನೀರು ಹೋಗದೆ ಇರೋ ಥರ ಈ ಥರ ಕೊಟ್ಟಿದ್ದಾರೆ. ಅದರಿಂದ ಇದು 2 in 1 ಥರ ಮಳೆಗೂ ಆಗುತ್ತೆ ಹಾಗೆ ಚಳಿಗೂ ಆಗುತ್ತೆ. ಚೆನ್ನಾಗಿದೆ. 1000 ರೂಪೀಸ್ ಜಾಸ್ತಿ ಆಯಿತು ಅಂದ್ಕೊಬಿಟ್ಟಿದೆ. ಅಂದರೆ ನಾನು ತೊಗೊಳ್ಳುವಾಗ ಅಂದ್ಕೊಂಡಿದ್ದೇನೆಂದರೆ ಕೌಶಿನೂ ಯೂಸ್ ಮಾಡಬೇಕು, ಹಾಗೆ ನಾನು ಕೂಡ ಯೂಸ್ ಮಾಡಬೇಕು. ಹಾಗೆ ಇಲ್ಲಿ ಒಂದು ಇದಿದೆ ಕೈ ಹತ್ರ. ನಿಮಗೆ ದೊಡ್ಡದಾಯಿತು ಅಂದರೆ ನೋಡಿ, ನಾನು ಓಪನ್ ಮಾಡಿದ್ದೀನಿ. ನನ್ನಲ್ಲಿ ಹುಡುಕ್ತಾ ಇದೆ, ಅಂದರೆ ಹೋಗ್ಬೇಕಾದ್ರೆ ಅವನಿಗೆ ಹೇಳ್ತಾ ಇದ್ದೆ ಏನಂದರೆ ಇಬ್ಬರು ಯೂಸ್ ಮಾಡೋ ಥರ ತೊಗೊಳ್ಳೋಣ ಅಂತೇಳಿ. ಆಯ್ತಮ್ಮ ಅಂತ ಹೇಳಿದ್ದ ಅವನು. ಹಾಗೆ ಇಲ್ಲಿ ನೋಡಿ ಫುಲ್ ತೋರಿಸ್ತೀನಿ. ಈ ಕೈ ಹತ್ರ ಏನಿದೆ ಅಂದರೆ ಇಷ್ಟು ದೊಡ್ಡದಾಗಿದೆ. ನಿಮಗೆ ಚಿಕ್ಕ ಸೈಜ್ ಬೇಕು ಅಂದರೆ ಈ ರೀತಿಯಾಗಿ ನಾವು ಶೂಗೆಲ್ಲ ಹಾಕ್ಕೊಳ್ತೀವಲ್ಲ ಆ ಥರ ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಹಾಕ್ಕೋಬೋದು. ನೋಡಿ ಇವಾಗ ಚಿಕ್ಕ ಸೈಜ್ ಆಯಿತು. ಇಲ್ಲ ಇದೇ ರೀತಿ ಬಿಡ್ತೀನಿ ಅಂದರೆ ನಾರ್ಮಲಾಗಿ ಈ ಥರ ಹಾಕ್ಕೋಬೋದು. ಇಲ್ಲ ಸ್ಮಾಲ್ ಸೈಜ್ ಇರಲಿ ಅಂದರೆ ಸ್ವಲ್ಪ ದೊಡ್ಡದಿದ್ರೆ ಏನಾಗುತ್ತೆ ಅಂದರೆ ಊಟ ಎಲ್ಲ ಮಾಡಬೇಕಾದ್ರೆ ಇದು ಮುಂದೆನೇ ಇಲ್ಲಿ ತನಕ ಬಂದುಬಿಡುತ್ತೆ. ಆದ್ದರಿಂದ ಇಲ್ಲ ನಮ್ಗೆ ಆ ಥರ ಬೇಡ ಅಂದರೆ ಈ ಥರನೂ ಹಾಕ್ಕೋಬೋದು. ಕೌಶಿ ಇದನ್ನು ತೊಗೊಂಡ್ಮೇಲೆ ಮಳೆನೂ ಬರಲಿಲ್ಲ, ಏನಿಲ್ಲ. ನಾನು ಹೇಳಿದೆ ಮೋನಿಗೆ ಬೇಡ, ಸ್ವಲ್ಪ ದಿನ ಇರುತ್ತೆ. ಮತ್ತು ಏನಂದರೆ ಚಳಿಗಾಲದಲ್ಲಿ ತೊಗೊಂಡ್ರೆ ಇದು ಒಂಥರ ಚೆನ್ನಾಗಿರುತ್ತೆ. ಅಂದರೆ ಬೇರೆ ಬೇರೆ ಕಲರ್ಸ್ ಇರ್ಬೋದು ಮತ್ತು ಕ್ವಾಲಿಟಿ ಡಿಫ್ರೆಂಟಾಗೆಲ್ಲ ಸಿಗುತ್ತೆ, ಇನ್ನೂ ಡಿಫ್ರೆಂಟಾಗಿ. ಇವಾಗ ಯಾವುದೇ ಸೀಸನ್ ಇಲ್ಲ ನೋಡಿ, ಅದರಿಂದ ಇದು ಇವಾಗ ಅಷ್ಟೊಂದು ಏನು ಇಟ್ಕೊಂಡಿದ್ದಾನೆ ಹುಡುಗ ಅಂದರೆ ಏನೇನು ಇಟ್ಕೊಂಡಿದ್ದಾನೆ, ಅಷ್ಟೊಂದೆಲ್ಲ ಕಲೆಕ್ಷನ್ ಇರಲ್ಲ. ಬೇಡ ಅಂದ್ರೂ ಇಲ್ಲ ತಗೋ, ಆಮೇಲೂ ಬೇಕಾದ್ರೂ ಒಂದು ತೊಗೊಳ್ಳೋಣ ಅಂತ ಅಂದರು. ಇವಾಗ ನಾನು ಕೈಗೆ ಹೇಗೆ ತೋರಿಸಿದೆ, ಇದು ಹೀಗೆ ಬೇಕು ಅಂದರೆ ಬಿಡ್ಬೋದು, ಇಲ್ಲ ಬಟನ್ ಹಾಕ್ಕೊಳ್ತೀನಿ ಅಂದರೂ ಕೂಡ ಹಾಕ್ಕೋಬೋದು. ಇಲ್ಲೊಂದು ಬಟನ್ ಇದೆ. ಇದು ನೋಡಿ ನನಗೆ ಕರೆಕ್ಟಾಗಿದೆ. ಕೌಶಿಗೆ ಅಷ್ಟೊಂದೇನು ಕರೆಕ್ಟ್ ಅಂತ ಅನಿಸೋದಿಲ್ಲ. ನಿಮ್ಗೆ ಕಾಣಿಸ್ತಿದ್ಯಾ? ಈ ಥರ ಇದೆ. ಇದು ಫುಲ್ ಜಾಕೆಟ್ ತೋರಿಸ್ತೀನಿ ಹಾಗೆ ಇನ್ನೊಂದು ಈ ಪ್ಯಾಂಟ್ ಬಂದು ಕೌಶಿದು. ಇದು ಅಂದರೆ ಒಂದು ಸ್ಕೂಲ್ದು ಏನೋ ಹೇಳ್ತಾರೆ ಟ್ರ್ಯಾಕ್ ಶೂಟ್ ಪ್ಯಾಂಟು. ಅವನು ನಾನು ಯೂಸ್ ಮಾಡಲ್ಲ ಇದನ್ನು. ಒಂಥರ ಇದು ಬಂದೇನೋ ಇದೆ ಅಂದರೆ ಸಿಲ್ಕ್ ಥರ ಇದೆ ಇದು ಪ್ಯಾಂಟು. ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಟ್ರ್ಯಾಕ್ ಶೂಟ್ ಅಂದರೆ ಸ್ವಲ್ಪ ಸಿಲ್ಕು ಒಂಥರ. ಈ ಥರ ಏನಾದರೂ ಇರುವೆ ಆ ಥರ ಎಲ್ಲ ಕಚ್ಚಿದ್ರು ಈ ಥರ ಕೆರ್ಕೊಳ್ಳೋಕೆ ಆ ಥರದ್ದೆಲ್ಲ ಆಗಲ್ಲ. ಒಂಥರ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವನು ಬೇಡಮ್ಮ ಅಂತ ಹೇಳ್ತಾ ಇದ್ದ. ಇದು ಎಕ್ಸ್ಪೆಂಡ್ ಆಗುತ್ತೆ ಅನ್ನಲ್ಲ, ಈ ಥರ ಹಾಕ್ಕೋಬೋದು, ಇನ್ನೂ ಎಷ್ಟಾದರೂ ಮಾಡ್ಕೋಬೋದು. ನೋಡಿ ಈ ಥರ ಎಕ್ಸ್ಪೆಂಡ್ ಆಗ್ತಾನೆ ಇರುತ್ತೆ. ನಿಮಗೆ ಕಾಣಿಸ್ತಿದ್ಯಾ? ಈ ಥರನೂ ಎಕ್ಸ್ಪೆಂಡ್ ಆಗುತ್ತೆ, ಈ ಥರನೂ ಮಾಡ್ಕೋಬೋದು. ಆ ಥರ ಚೆನ್ನಾಗಿದೆ. ಅದಕ್ಕೆ ಇಬ್ಬರು ಯೂಸ್ ಮಾಡ್ಬೋದು ಅಂತೇಳಿ ತೊಗೊಂಡಿದ್ದು. ನೋಡಿ ಇವಾಗ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ. ಚಳಿಗೂ ಅವನಿಗಿಂತ ಕರೆಕ್ಟಾಗಿ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಅವನು ಹೇಳ್ತಾ ಇದ್ದ ಅಮ್ಮ ನೀನು ಇದೆಯಲ್ಲ ಅಂತ ಹೇಳ್ತಾ ಇದ್ದ. ನನಗೇನೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಒಂಥರ ಚೆನ್ನಾಗಿದೆ ಬಟ್ಟೆ. ವಿಡಿಯೋದಲ್ಲಿ ನೋಡ್ತಿದ್ರಲ್ಲ ಆ ಕಲರ್ ಇಲ್ಲ ಇದು. ಓಕೆ, ಈ ಕಲರೇ ಉಂಟು. ಚೆನ್ನಾಗಿದೆ. 1000 ರೂಪೀಸ್ ಕೊಟ್ಟಿದ್ದಕ್ಕೂ ಒಂಥರ ಸಾರ್ಥಕ ಅಂತ ಹೇಳ್ತೀವಲ್ಲ ಆ ಥರ. ಓಕೆ, ಟ್ರ್ಯಾಕ್ ಶೂಟದು ಪ್ಯಾಂಟ್ ಏನಿದೆ, ಜಾಕೆಟ್ ಅಂದರೆ ಅದು ಜಾಕೆಟ್ ಬರುತ್ತೆ ಅದು ಇದೆ. ಅದು ನಾನು ಮನೇಲಿ ಹಾಕ್ಕೊಳ್ಳಲ್ಲ. ಯಾರಿಗಾದ್ರು ನಮ್ಮ ಕೆಂಚಿಗೆ ಯಾರಿಗಾದ್ರು ಕೊಡಬೇಕು. ನನಗಿದು ಟ್ರ್ಯಾಕ್ ಶೂಟ್ ಪ್ಯಾಂಟ್ ಆಗಿಲ್ಲ ಅಂದರೆ ನಾನು ಕೆಂಚಿಗೆ ಕೊಡ್ತಿದ್ದೆ, ಯಾಕೆಂದರೆ ಅವಳಿಗಾಗುತ್ತೆ ಕರೆಕ್ಟಾಗಿ. ಆಮೇಲೆ ನಾನು ಟಾಪ್ಗಳಿರ್ಬೋದು, ನನ್ನ ಟೀ ಶರ್ಟ್ ಎಲ್ಲ ಅವಳಿಗೆ ಕರೆಕ್ಟಾಗಿ ಆಗುತ್ತೆ. ಅಂದರೆ ಸ್ವಲ್ಪ ಲೂಸ್ ಆಗುತ್ತೆ ಅಷ್ಟೇ, ಆದರೆ ಆಗುತ್ತೆ.
ಓಕೆ ಇದೆ ಟ್ರ್ಯಾಕ್ ಶೂಟ್ ಸಾರಿ ಇದೆ ಜಾಕೆಟ್ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಒಂದೇ ದಿನ ಅವ್ನು ಹಾಕ್ಕೊಂಡು ಹೋಗಿರೋದು. ಓಕೆ, ಇವತ್ತು ನೆಲ್ಲಿಕಾಯಿ ಜ್ಯೂಸಿಗೆ ಏನಂದರೆ ಸೌತೆಕಾಯಿ ಇಲ್ಲ, ಖಾಲಿಯಾಗಿ ಹೋಗಿದೆ. ಅದಕ್ಕೆ ಮಾಮೂಲಿ ನಾರ್ಮಲ್ಲು ಏನಂದರೆ ಬರೀ ನೆಲ್ಲಿಕಾಯಿ ಹಾಕ್ಬಿಟ್ಟು ಜ್ಯೂಸ್ ಮಾಡಿರೋದು. ನೋಡ್ತಾ ಇದ್ದೀರಾ, ಬರೀ ನೀರು ಥರ ಕಾಣಿಸ್ತಾ ಇದೆ. ಸೌತೆಕಾಯಿ ಹಾಕಿದರೆ ಸ್ವಲ್ಪ ಗ್ರೀನ್ ಥರ ಕಾಣಿಸ್ತಾ ಇತ್ತು. ಇವಾಗ ಇದನ್ನು ಕುಡಿತೀನಿ. ಟೈಮ್ ಬಂದು 12:30 ಆಗ್ತಾಯಿದೆ. ಓಕೆ, ಮೋಲ್ಡು ಕಂಪ್ಲೀಟ್ ಆಯಿತು, ಅಂದರೆ ಅರ್ಧ ಮಾಡಿದರು, ಇನ್ನು ಅರ್ಧ ಇತ್ತು. ಆ ಅರ್ಧನ ಇವತ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿ ಮಧ್ಯಾಹ್ನಕ್ಕೆ ಮುಗಿಸಿದ್ರು. ಮಧ್ಯಾಹ್ನ ಫುಲ್ಲು ಕಂಪ್ಲೀಟ್ ಆಯಿತು. ಅದನ್ನು ತೋರ್ಸೋಕ್ಕಾಗಿಲ್ಲ, ಯಾಕೆ ಅಂದರೆ ಮಳೆ ಬರೋ ಥರ ಇದೆ ಅಂದ್ಬಿಟ್ಟು ಅದನ್ನು ಫುಲ್ಲು ಕ್ಲೋಸ್ ಮಾಡಿದರು. ಅಂದರೆ ಮೋಡ ಥರ ಆಗಿತ್ತಲ್ಲ, ಅದರಿಂದ ಮಧ್ಯಾಹ್ನನೇ ಕ್ಲೋಸ್ ಮಾಡಿದರು. ಒಂದೊಂದು ಹನಿ ಎಲ್ಲ ಬೀಳ್ತಾ ಇತ್ತಲ್ಲ, ಅದಕ್ಕೋಸ್ಕರ ನಾಳೆ ತೋರಿಸ್ತೀನಿ. ಹಾಗೆ ಅಲ್ಲಿ ಅಂದರೆ ಮೇಲೆ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ಕೆಳಗಡೆ ಬಂದಿದ್ದಾರೆ. ಕೆಳಗಡೆ ನಾನು ತೋರಿಸ್ತಾ ಇರ್ತೀನಿ, ಎಷ್ಟೋ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಸಂಪು ಯಾವ ಥರ ಇದೆ ಅಂಥೇಳಿ. ನೋಡಿ, ಅದೇ ಟ್ಯಾಂಕು, ಅದು ಬಂದು 5,000 ಲೀಟರ್ ಹಿಡಿಯುತ್ತೆ. 5,000 ಲೀಟರು ಅದು ಟ್ಯಾಂಕ್ ಹಿಡಿಯುವಂಥದ್ದು ನೀರನ್ನು. ಆ ಟ್ಯಾಂಕನ್ನು ಅಲ್ಲಿ ಕೂರಿಸಿದ್ದಾರೆ. ಸಂಪೆ ಮಾಡ್ಬೋದಿತ್ತು, ಆದರೆ ಫಸ್ಟು ಟ್ಯಾಂಕ್ ತಂದು ಇಟ್ಬಿಟ್ಟಿದ್ರು. ಅಂದರೆ ಈ ರೀತಿ ಫಿಕ್ಸ್ ಮಾಡ್ಬೋದು ಅಂತೇಳಿ ಟ್ಯಾಂಕ್ನ ತಂದು ಇಟ್ಬಿಟ್ಟಿದ್ರು. ಮತ್ತು ಆ ಕಡೆ ಈ ಕಡೆ ಮರ ಇರೋದ್ರಿಂದ ಸಂಪ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ಟ್ಯಾಂಕ್ನೇ ಕೂರ್ಸೋಣ ಅಂತ ಪ್ಲ್ಯಾನ್ ಮಾಡಿ, ಸುಮಾರು ಈ ಟ್ಯಾಂಕ್ ತಂದು 2 ವರ್ಷ ಆದಮೇಲೆ ಈ ಥರ ಟ್ಯಾಂಕ್ನ ಕೂರಿಸಿರೋದು. ಏಕೆಂದರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆಮೇಲೆ ಪರ್ಮಿಷನ್ ಕೊಟ್ಟ ಮೇಲೆ ಈ ಥರ ಮಾಡಿದರು. ಅದಾದಮೇಲೆ ಇವಾಗ ಒಂದು 11 ವರ್ಷ ಆಗಿದೆ ಈ ಥರ ಕೂರಿಸಿ. ಸುತ್ತ ಕಬ್ಬಿಣದ್ದು ಏನು ರಾಡೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಫುಲ್ಲು ತುಕ್ಕಿಡ್ದಿದೆ. ಯಾವುದಕ್ಕೆ ಅಂದರೆ ನಾನು ಹೇಳ್ತಾ ಇರ್ತೀನಿ, ಇಲ್ಲಿಯ ಒಂದು ನೀರೇನಿದೆ ಅದು ಫುಲ್ಲು ಸಾಲ್ಟ್ ವಾಟರು. ಯಾವಾಗಲೂ ಉಪ್ಪಿನ ನೀರು. ಎಲ್ಲೇ ಒಂದು ಪಾತ್ರೆಲೂ ಏನಾದರೂ ಸ್ವಲ್ಪ ಅಂದರೆ ಒಂದು ಡ್ರಾಪ್ನಷ್ಟು ನೀರು ಉಳ್ಕೊಂಡ್ರೂ ಕೂಡ ಅದೇನಾಗುತ್ತೆ, ನಾಳೆಗೆ ಒಂಥರ ಇದ್ರ ಥರ ಆಗಿಬಿಟ್ಟಿರುತ್ತೆ. ಡ್ರೈ ಆದಮೇಲೆ ಒಂಥರ ಉಪ್ಪಿನಂಶ ಎಲ್ಲ ಸಿಗ್ತಾ ಇರುತ್ತೆ. ಆ ಥರ ನೀರಾಗಿರೋದ್ರಿಂದ ಅದೆಲ್ಲ ಫುಲ್ಲು ಸುತ್ತ ಏನು ಕಬ್ಬಿಣದ್ದು ರಾಡೆಲ್ಲ ಕೊಟ್ಟಿದ್ರು ಅದು ಫುಲ್ಲು ಹಾಳಾಗಿದ್ದರಿಂದನೇ ಮೇಲೆ ಕಡಪ ಕಲ್ಲು ಏನಿದೆ ಅದು ಫುಲ್ಲು ಕ್ರಾಸ್ ಆಗೋಕ್ಕೆ ಆಯಿತು. ಇಲ್ಲಾಂದರೆ ಅದು ಫಸ್ಟು ಕೂರಿಸಿದಾಗ ನೀಟಾಗಿ ಚೆನ್ನಾಗೇ ಇತ್ತು. ಅದು ಯಾವಾಗ ಕಬ್ಬಿಣದ್ದು ಅಂದರೆ ಸುತ್ತ ಏನು ಕಬ್ಬಿಣ ಕೊಟ್ಟಿರೋ ಅದು ತುಕ್ಕಿಡಿತಾ ಹೋಗ್ತು, ಆವಾಗ ಸ್ವಲ್ಪ ಆ ಕಡೆ ಈ ಕಡೆ ಪೀಸ್ ಥರ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ಆ ಥರ ಆಯಿತು. ಅದಾದಮೇಲೆ ಅಲ್ಲೆಲ್ಲ ಏನಿದೆ ಸುತ್ತ ಅದನ್ನೆಲ್ಲ ಅಂದರೆ ಕಬ್ಬಿಣದ ರಾಡೇನಿದೆ ಅದೆಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲೇನು ಮೇಲೆ ಒಡೆದಿರುವಂಥ ಸಿಮೆಂಟದು ಮಣ್ಣೇನಿದೆ ಅದನ್ನು ತೆಗೆದು ಅಲ್ಲಿ ಅಂದರೆ ಸಂಪ್ ಸುತ್ತ ಖಾಲಿ ಜಾಗ ಇದೆಯಲ್ಲ ಅಲ್ಲಿಗೆ ಈ ಮಣ್ಣನ್ನೆಲ್ಲ ಹಾಕ್ತೀನಿ, ಕಲ್ಲು ಇದೆಲ್ಲ ಹಾಕ್ತೀವಿ ಅಂತ ಹೇಳಿದ್ರು. ನಾವು ಇಲ್ಲ ಬೇಡ, ಯಾಕೆಂದರೆ ಅದು ಟ್ಯಾಂಕ್ ಆಗಿರೋದ್ರಿಂದ ಅದು ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಅದರಿಂದ ಈ ಮಣ್ಣು ಹಾಕಬೇಡಿ, ಇದ್ರ ಬದಲು ಸ್ಯಾಂಡ್ ತಂದುಬಿಟ್ಟು ಹಾಕಿ, ಆವಾಗ ಅದೇನೂ ಆಗೋಲ್ಲ. ಯಾಕೆಂದರೆ ಸ್ಯಾಂಡ್ ಹಾಕ್ಸ್ತಾ ಇರೋದು ಒಂದು ವಾರ ಮಳೆ ಹಿಡಿದ್ಬಿಟ್ರೆ ಆವಾಗ ಖಾಲಿ ಟ್ಯಾಂಕು, ಅಕಸ್ಮಾತ್ ನೀರಿಲ್ಲದೆ ಖಾಲಿ ಟ್ಯಾಂಕ್ ಇದ್ದರೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಅದು ಟ್ಯಾಂಕು ಮೇಲೆ ಬಂದುಬಿಡುತ್ತೆ. ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಖಾಲಿ ಟ್ಯಾಂಕ್ ಇದ್ದು ಒಂದು ವಾರ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಆವಾಗ ಟ್ಯಾಂಕ್ ಮೇಲೆ ಬಂದುಬಿಡುತ್ತೆ. ಅದರಿಂದ ನಾವು ಇಲ್ಲ ಈ ಮಣ್ಣು ಹಾಕಬೇಡಿ, ಈ ಮಣ್ಣು ಹಾಕಿದರೆ ಡ್ಯಾಮೇಜ್ ಆಗುತ್ತೆ, ಅದ್ರ ಬದಲು ಸ್ಯಾಂಡ್ ತಂದು ಹಾಕಿ ಅಂತ ಹೇಳಿದ್ವಿ. ಅವರು ಫಸ್ಟು ಕಾಂಟ್ರಾಕ್ಟರು ಒಪ್ಪಿಲ್ಲ, ಇಲ್ಲ ನಾವು ಹಾಕಲ್ಲ ಇದನ್ನೇ ಹಾಕೋದು ಅಂತ. ಮತ್ತು ಆಫೀಸಿಗೆ ಫೋನ್ ಮಾಡಿ ಮ್ಯಾನೇಜರ್ ಹತ್ರ ಮಾತಾಡಿ ಇಲ್ಲ ಸರ್ ಈ ಥರ ಎಲ್ಲ ಇದೆ ಅಂತೇಳಿ ನಾನು ವೀಡಿಯೋ ಫೋಟೋ ಎಲ್ಲ ಮಾಡಿ ಕಳಿಸಿ ಎಲ್ಲ ಆದಮೇಲೆ ಅವರು ಪರ್ಮಿಷನ್ ಕೊಟ್ಟರು. ಇಲ್ಲ ಇದು ಬೇಡ, ಅಕಸ್ಮಾತ್ ಡ್ಯಾಮೇಜ್ ಆದರೆ ಮತ್ತೆ ಸಂಪ್ ಮಾಡಬೇಕು, ಮತ್ತು ಬಜೆಟ್ ಇಲ್ಲ ಇವಾಗ, ಇದು ನೀವು 1 ಲೋಡು ಸ್ಯಾಂಡ್ ತಂದುಬಿಟ್ಟು ಹಾಕಿ ಅಂತ ಹೇಳಿದ್ರು. ಆಮೇಲೆ ಅವರು ಸರಿ ಆಯಿತು ಅಂತೇಳಿ ಒಪ್ಕೊಂಡು ಆಮೇಲೆ ಸ್ಯಾಂಡಿಗೆ ಓಕೆ ಅಂತ ಹೇಳಿದ್ರು. ಈ ಥರ ಆಗಿರೋದು. ಅವರು ಏನೋ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ, ನಾವು ಇಲ್ಲಿರೋದು ಮತ್ತೇನಾದರೂ ಒಂದು ಡ್ಯಾಮೇಜ್ ಆದರೆ
ನಾವು ಮತ್ತೆ ಹೋಗ್ಬಿಟ್ಟು ಈ ಥರ ಡ್ಯಾಮೇಜ್ ಆಗಿದೆ ನೋಡಿ, ನೀರಿಗೆಲ್ಲ ಅಂದರೆ ಒಂದಿನ ನೀರಿಲ್ಲ ಅಂದರೂ ನಾವು ಇರೋದಕ್ಕಾಗೋದಿಲ್ಲ. ಅದರಿಂದ ಮತ್ತೆ ಡ್ಯಾಮೇಜ್ ಆಗಿದೆ ಅಂತೇಳಿ ನಾವು ಅಲ್ಲೋಗಿ ಲೆಟ್ರೆಲ್ಲ ಕೊಟ್ಟರೆ ಮತ್ತೆ ಹೇಳಿದ್ರೆ ಇವಾಗ ತಾನೇ ರಿಪೇರಿ ಮಾಡಿಸ್ಕೊಟ್ಟಿದ್ದೀವಿ, ಏನು ರೀ ನೀವು ಈ ಥರ ಎಲ್ಲ ಹೇಳ್ತೀರಲ್ಲ ಅಂತ ಹೇಳೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದಕ್ಕೆ ಫಸ್ಟೇ ನಾವು ತಿಳಿಸ್ಬಿಟ್ರೆ ಮತ್ತೇನಾದರೂ ಇದೆಲ್ಲ ಹಾಕಿ ಡ್ಯಾಮೇಜ್ ಆದರೆ ನಾವು ಮತ್ತೆ ಕಂಪ್ಲೇಂಟ್ ಮಾಡ್ತೀವಿ, ಮತ್ತೆ ಲೆಟರ್ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಆಮೇಲೆ ಓಕೆ ಇದು ಬೇಡ ಅಂಥೇಳಿ ಕ್ಯಾನ್ಸಲ್ ಮಾಡಿರೋದು. ಆವತ್ತಿನ ಸ್ಟೋರಿ ಇದಾಗಿತ್ತು. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿ ನಮ್ಮ ಸುಂದ್ರಿ ಏನು ಮಾಡ್ತಿದ್ದಾಳೆ, ಬಂದು ಕೌಶಿ ಬ್ಯಾಗ್ ಮೇಲೆ ಮಲ್ಕೊಂಡಿರೋದು. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ, ಬಾಯ್.